ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವಥ್ ವ್ಯಕ್ತ. ಇವತ್ತು ನಾವು ಮಂಡ್ಯ ಜಿಲ್ಲೆ ಒಂದು ಹಳ್ಳಿಗೆ ಬಂದಿವ್ರಿ. ಈ ಹಳ್ಳಿ ಜನರು ಇಂಥ ಹಳ್ಳಿ ಅಂತ ಹಳ್ಳಿ ಅಥವಾ ಅಂತ MLA ಇಂಥ ಜಿಲ್ಲೆ ಅನ್ನೋದೇನ್ ಬೇಡ. ಪ್ರಮುಖವಾಗಿ ನಮ್ಗ ರೈತರ ಕಾನ್ಸೆಪ್ಟ್ ಇದು. ರೈತರ ಕಷ್ಟ ಕೇಳಕ್ ಬಂದಿದೀವಿ. ಇನ್ನು ಪ್ರತಿ ಸಲ ರೈತರ ಕಷ್ಟನ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಕೇಳ್ತೀವಿ. ರೈತ ಪ್ರಾಬ್ಲಮ್ ಏನು ಅಂತ ಕೇಳ್ತೀವಿ. ಸೊ ಅದೇ ರೀತಿಯಾಗಿ ನಾವು ಮಂಡ್ಯಕ್ಕೂ ಬಂದಿದೀವಿ. ಮಂಡ್ಯ ಜನರ ಕಷ್ಟನ ಕೇಳೋಣ, ಏನಂತಾರೆ ಜನ, ಏನ್ ಮಾತಾಡ್ತಾರೆ. ಒಳ್ಳೆ ಬೆಳೆಗೆ ಒಳ್ಳೆ ಬೆಲೆ ಸಿಗ್ತಾ ಇದೆಯಾ, ನೀರು ಸರಿಯಾಗಿ ಬರ್ತಾ ಇದೆಯಾ, ರೈತರು ಏನಂತಾರೆ, ಬನ್ನಿ ಕೇಳೋಣ. ಅಕ್ಕ, ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಗೌರಿ ಅಂತ. ಗೌರಮ್ಮ, ನೀ ಗಣಪತಿ ಮನೇಲಿ ಬಿಟ್ಟು ಬಂದು ಇಲ್ಲಿ ಕಥೆ ಹೇಳ್ತೀನಿ. ಬಿಟ್ಟು ಬತ್ತಾ ನೋಡಮ್ಮ. ಗೌರಮ್ಮ ನೋಡು, ಮಾತಾಡ್ಸಕ್ ಬರ್ತೀವಿ ಅಂತ ಗೊತ್ತಿದ್ರು ಹೆಂಗ ನಾಚ್ಕೊಳ್ಳೋದು. ಗೌರಮ್ಮ ನೋಡಿ ವಿಷಯ ಆಯ್ತು ಬಿಡಪ್ಪ, ಬತ್ತಕನ್ ಬಿಡಪ್ಪ. ನಿಮ್ಮೂರಲ್ಲಿ ಏನೇನ್ ಪ್ರಾಬ್ಲಮ್ ಅದಾವು? ಅಯ್ಯೋ ಎಲ್ಲಾ ಪ್ರಾಬ್ಲಮ್ ಯಾಕನ್ ಹೋಗಪ್ಪ. ಏನು ಪ್ರಾಬ್ಲಮ್ ಏನ್ ಉದ್ದಾರ ಮಾಡಿದಾರ ಹೋಗಪ್ಪ. ಏನು ನಾವು ಹೋಗಕ ಬಂದಿದ್ದೀನಿ. ಇನ್ನೇನು ಮಾತಾಡ್ಸಕ್ ಬಂದಿನ ರೂಪಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಮಾತಾಡಿದ್ರು. ಇನ್ನೇನಪ್ಪ ಏನ್ ಮಾತಾಡುವ ನಾವು. ನೋಡಿ ಇಲ್ಲಿ ಕಷ್ಟ ಬಿದ್ದು ಗೈತೀವಿ, ಇಟ್ಟುಂತೀವಿ. ಈ ರೈತರಿಗೆ ಏನ್ ಮಾಡಿದಾರಪ್ಪ? ರೈತರಿಗೆ ಏನು ಮಾಡಿಲ್ಲ, ಏನು ಮಾಡಿಲ್ಲ ಕಣಪ್ಪ. ಈಗ ಕಾಸು ಕೊಡ್ತಾವ್ರಲ್ಲ ಲೇಡೀಸ್ಗೆ. ಅಯ್ಯೋ ಕಾಸ ಒಂದಷ್ಟು ದಿನ ಕೊಟ್ರು, ಯಾವ ಕಾಸು ಕೊಡ್ಲಿಲ್ಲ, ಏನು ಕೊಡ್ಲಿಲ್ಲ ಕಣ್ ಬಪ್ಪ. ಅಷ್ಟೇ ಅಷ್ಟೇ, ಆಸೆ ತೋರಿಸ್ಬಿಟ್ರು ಅಷ್ಟೇ. ಅಷ್ಟೇ. ಗೌರಮ್ಮ ಮುಂದೆ ಇಷ್ಟೇ ಮಾತು. ಇವ್ರು ಯಾರು? ಓ ರತ್ನಮ್ಮ, ರತ್ನಿ. ನೀವು ರೂಪಿ ಅನ್ಬೇಕು. ರತ್ನಕ್ಕಯ್ಯ, ಈಗ ಏನ್ ಮ್ಯಾಟ್ರು ಅಂದ್ರೆ ಏನ್ ಈ ಪಟ್ಟಿ ಸ್ಪೀಡಾಗಿ ಹಾಕ ಬಂದ್ಬಿಟ್ರಲ್ಲ. ನೀವೆಲ್ಲ ಮಾತಾಡ್ತಾ ನಿಂತಿದ್ರೆ ನಾ ಹಾಕ ಬಂದು ಅಷ್ಟೇ. ಮಾತಾಡ್ತಾ ನಿಂತ್ಕೊಂಡಿದ್ವಿ, ಹಾಕ ಬಂದ್ರು. ಇನ್ನೇನ್ ಮಾಡಿದ್ವಿ, ಕೆಲಸ ಸ್ಪೀಡ್. ರೈತರ ನಾಳ್ ಮಾಡ್ತಾ ಕೂತಾರಲ್ಲ, ಒಂದ್ ಬೆಳೆ ನೀರ್ ಕೊಡ್ರ, ಒಂದ್ ಬೆಳೆ ನೀರ್ ಕೊಡುದಿಲ್ಲ. ಒಂದ್ ಬೆಳೆ ನೀರ್ ಕೊಟ್ರು, ಭತ್ತ ಬೆಳೆದಿ ಹಿಂಗೆ ಕಷ್ಟಪಟ್ಟು ಭತ್ತ ಬೆಳೆದಿ 2,000, 1,000, 3,000 ಮಾಡ್ತಾರೆ. ಅಲ್ಲ ರತ್ನಕ್ಕಯ್ಯ, ಈ ಸಲ ಈಗ ಡ್ಯಾಮ್ ಎಲ್ಲ ತುಂಬೈತಲ್ಲ. ಡ್ಯಾಮ್ ಎಲ್ಲ ತುಂಬಿದ್ರೆ ಈಗ ಹೊಸಿ ಒಟ್ಟರ್ಸಿದ್ರೆ ನೀರ್ ಕೊಡುದಿಲ್ಲ ಅಂತ ಜನ ರೈತರೆಲ್ಲ ಹಾಳಾಯ್ತಾ ಕೂತಾರ. ಏನ್ ತಬಾಕ್ತದಾರು? ಆಮೇಲೆ ನಿಮ್ಗೆ ವಿಷಯ ಗೊತ್ತಾ, ರಾತ್ರಿ ನೀರ್ ಬಿಡ್ತಾವ್ರಂತೆ ಗೊತ್ತಾ ಆ ಕಡೆಗೆ? ತಮಿಳ್ನಾಡಿಗೆ ತೆಲಂಗಾಣ ಉದ್ದಾರಲ್ಲಿ ಬಿಡು ಅವ್ರು. ನಾವು ಉದ್ದಾರ ಬೇಡ, ನಾ ಮಾಡಾದ್ರ ಐತಿ, ಮಾಡಾದ್ರ ಅವ್ರಿಗೇನು ನಿಂಗೇನ್ ಬಿಡವ, ಕಾಸು ಬರ್ತದ ತಿಂಗಳ 2,000. ನಾವು ಗಂಡೆ ಕ್ಲೇನ್ ಮಾಡೋಣ. ಹ್ಞೂ ಕಣವ, ನಗ್ತಾ ಆಗೋ ನಗ್ತಾ ರತ್ನಕ್ಕ ನಗ್ಬಿಡ್ತು. ಈಗ ತಿಂಗಳ ಕಾಸು ಈಗ ಹಾಕ್ಲಿಲ್ವಲ್ಲ, ಅಲ್ಲಿ 3 ತಿಂಗಳಾಯ್ತು. ಅವ್ರು ಹಾಕ್ತಾನ ಕಾಯಿ ಕೂತಾರ. ನಮ್ ಜೀವನ ಏನ್ ಮಾಡೋದು? ಹಿಂಗೆ ತಿನ್ಬೇಕು. ಬೇಡ ಅವ್ನ ಹಾಕುದು, ಬೇಡ ಬೇಡ ಅವ್ನ ಹಾಕುದು ಬೇಡ, ಏನು ಬೇಡ. ಹೋಗ್ಲಿ ಹೊತ್ತಗ ಅಕ್ಕಿ ಕಾಸಾರು ಬತ್ತಾ? ಅಕ್ಕಿ ಕಾಸು ಬರ್ಲಿಲ್ಲ, ಅಕ್ಕಿನೂ ಅದು ಬರ್ಲಿಲ್ಲ. ಅದು 5 kg ಅಕ್ಕಿ ಕೊಡ್ತಾರ ತಿಂಗಳ ಗಂಟ. ಅದೇ ಮಕ್ಳು ಮರಿಗೆಲ್ಲ ಗಂಜಿಗೂ ಆಗುದಿಲ್ಲ 5 kg ಅಕ್ಕಿ. ಗಂಜಿಗೂ ಆಗೋದಿಲ್ಲ. ಈಗ ಇದು ಏನ್ ತಿನ್ನುದು? ಕರೆಂಟ್ ಫ್ರೀ ಸಿಗ್ತೈತಾ? ಕರೆಂಟ್ ಫ್ರೀ ಸಿಕ್ತದೆ, ಈಗ ಸಿಗ್ತದೆ. ಮುಂದಕ್ಕೆ ಯಾವ ಪಾರ್ಟಿ ಮಾಡೋಣ? ಮತ್ ಬಸ್ ಫ್ರೀ ಸಿಕ್ಕದಲ್ಲ, ನಮ್ಮೆಲ್ಲೂ ಓಲೆ ಇಲ್ಲ, ಬದಿಗದೊಳಗೆ ನಿಂತೀವಿ. ಒಳಗೆ ನಿಂತ್ಕೊಂಡ್ಬಿಟ್ಟಿರಿ. ಟ್ರಿಪ್ ಹೋಗಿಲ್ಲ? ಟ್ರಿಪ್ಪು ಮಾಡ್ಲಿಲ್ಲ. ಸರಿ, ನಿಮ್ಮೂರಲ್ಲಿ ಏನೇನ್ ಪ್ರಾಬ್ಲಮ್ ಇದಾವು? ನೀರ್ ಗೀರ್ ಸರಿ ಬರ್ತಾವ? ಅಕ್ಕನ್ ಕೇಳೋರ ಹೋಗಿ. ಅಕ್ಕನ ಹೆಸರೇನು? ಸುಜಾತ ಅಂತ. ಸುಜಾತ? ಆ ಕಾಲದಲ್ಲಿ ಸುಜಾತ ಅಂತ ಹೆಸರಿಟ್ಬಿಟ್ಟವ್ರೆ. ಆಗ್ಲೇ ಇಟ್ಟವ್ರು ನನ್ಗೆ. 200 ರೂಪಾಯಿ ಬಂತ? ಬಂದಾಗ ಬತ್ತು ಬರ್ದಾಗ ಹಾಕ ಕೇಳಿದ್ನಲ್ರಿ. ಏನ್ ಕೂಲಿಗೈತಿ ಬಿಟ್ಬಿಡ್ತೀನಿ. ಯಾವಾಗ ಹಾಕನು? ಒಬ್ರಿಗೆ ಹಾಕ್ತಾನ, ಒಬ್ರಿಗೆ ಹಾಕುದಿಲ್ಲ ವಯ್ಯ. ಹಾಕ್ನಿಲ್ಲ, 3-4 ತಿಂಗಳಾಯ್ತು ಹಾಕ್ನಿಲ್ಲ. ಬೇಕಾ? ಹಾಕಿದ್ರೆ ಬೇಡ ಅಂದ್ರೆ ಯಾರ ತಾನು ದುಡ್ಡು ಬೇಡ ಅಂದ್ರೆ ನಾನು ಕೊಟ್ರಿ ಇಸ್ಕತ್ತೀನಿ, ಕೊಡದ್ರ ಹೋಗಪ್ಪ ಅಂತೀವಿ. ಕೊಟ್ರಿ ಇಸ್ಕತ್ರಿ, ಕೊಡದ್ರ ಹೋಗಪ್ಪ. ಅವ್ನ್ ಏನಾರು ಕೊಟ್ಟು ಮಡಗಿದಾವ್ ನಾವು ಹಾಕುವನು ಕಂಡೀಷನ್. ಈಗ 2 ವರ್ಷದಿಂದ ಏನ್ ಗೊತ್ತಾಯ್ತಾ? ಈಗ ಆಸೆ ತೋರಿಸಿದ್ರು. ಇದೆಲ್ಲ ಒಂದ್ 12 ತಿಂಗಳು ಆಗ್ತಾ ನಿಲ್ಲಿಸ್ತ. ಮತ್ತೆ ಈ ಊರಲ್ಲಿ ಏನೇನ್ ಪ್ರಾಬ್ಲಮ್? ಏನಿಲ್ಲ, ಚರಂಡಿ, ಡ್ರೈನೇಜು, ನೀರು. ವಾತಾರ 5 ಗಂಟೆಗೆ ಬಂದ್ರೆ ಸಂದೆ 7 ಗಂಟೆಗೆ ಹೋಯ್ತಿವಿ ಮನೆಗೆ. ಊರ್ನ ವಿಷಯ ಗೊತ್ತಾಯ್ತು ಕಣವ. ಕಾಳು ಕಡ್ಡಿ ರೇಟ್ ಎಲ್ಲ ಜಾಸ್ತಿ ಆಗುತ್ತೆ. ಎಲ್ಲ ಆಗೋಗದೆ. ಒಂದ್ ಎಣ್ಣೆ ಪ್ಯಾಕೆಟ್ 150 ರೂಪಾಯಿ ಆಗದೆ. ಈ ಸಿದ್ದರಾಮಯ್ಯ 2,000 ಕೊಡ್ಲಾಗಿ ಗಣಸರು ಮನಗ್ ಸಾಮಾನು ಗೊತ್ತು. ಎಣ್ಣೆ ಪ್ಯಾಕೆಟ್ ಮಾಮೂಲಿ ಅಡಿಗೆ ಎಣ್ಣೆ, ಅಡುಗೆ ಆಯಿಲ್. ನಮ್ಗೆ ಎಣ್ಣೆ ಅಂದ್ರೆ ಎಣ್ಣೆ ಪ್ಯಾಕೆಟ್ಗೆ ಯಾಕಪ್ಪ ಹೋಗಮ್ಮ ನೋಡ, ಅವ್ನು ಹೋಯ್ತು ನಾ ಎಣ್ಣೆ ಪ್ಯಾಕೆಟ್ಗೆ 150 ರೂಪಾಯಿ ಆಗದೆ. ಸಾಂಬಾರ್ ಮಾಡೋದೇ ಕಷ್ಟ ಆಗೋಗಿದೆ. ಇಷ್ಟ ಬಿಡುದಿ ಆಗದ, ಒಗ್ಗರಣೆಗೆ ಸಾಕಾಗ. ನೀರ್ ಕಾವಲಿ ನೀರ್ ಸರಿಯಾಗಿ ಬಿಟ್ಟಾರ? ಇಲ್ಲ, ಆಲೆ ತಪ್ಪಾಕ್ಬಿಟ್ಟಾನ. ಎಲ್ಲ ಒಣಕತ್ತ ಕೂತಾವ ಗದ್ದಗಳು. ನೋಡಿ, ಗದ್ದಗಳೆಲ್ಲ ಒಣಕತ್ತವ. ಈ 5 kg ಅಕ್ಕಿ ಕೊಡ್ಸ್ಬಿಟ್ಟಿವಿ ವಯ್ಯ. ನಮ್ ಗುಂಡಕ್ಕೂ ಇಟ್ಟಿಲ್ಲ. ಹಿಂಗ್ ವಾತಾರ ಬಂದ್ರೆ ಸಂದೆನಾಗ ಗೈತಿವಿ, ಸಂದೊಳಗ ಅಕ್ಕಿ ತಕೊಂಡ್ ಆಗ್ಲೇ ಡ್ರೈ ಆಗ್ತಾ ಇದೆ. ನೋಡಿ, ಇಲ್ಲಿದ್ದಾಗ ನೀರ್ ಅಲ್ಲಿಲ್ಲ. ಇಲ್ಲ, ಎಲ್ಲ ಡ್ರೈ ಆಗಿ ಬಾಯ್ ಬಿಟ್ಕತ್ತಾವ ಜಮೀನ್ಗಳೆಲ್ಲ. ಏನಪ್ಪ ಮಾಡೋದು? ಈಗ ನಾಟಿ ಹಾಕ್ಸ್ಬಿಟ್ಟು ಉಗಿತಾನೆ ದುಡ್ಡು ಕೊಡೋಕೆ. ಗದ್ದೆ ಒಣಗೋಯ್ತು, ನಿಮ್ಗೆ ಅಂತ ದುಡ್ಡ ಕೊಡೋದು ಹೋಗು ಅಂತ. ಹಂಗೆ ಸರಿ ಕಣವ, ಆಯ್ತು. ಮೇಡಮ್ ಅವರೇ, ವಾಟ್ ಇಸ್ ಯುವರ್ ನೇಮ್?
ಇಲ್ಲ ಅವ್ರು ಏ ಇವ್ ಪಕ್ಕ ಮಂಡ್ಯ ಬೇಕು ಇಂಗ್ಲಿಷ್ ಅಲ್ಲೆಲ್ಲ ಕೇಳ್ಬಿಡಿ. ಸುಜಾತಮ್ಮಗ್ 2000 ಬಂದಿಲ್ಲ ಅಂತ ಬರ್ದೇ ಹೋದ್ರು ಸರಿ, ಬಂದ್ರು ಸರಿ. ಸುಶೀಲಮ್ಮಂಗ್ ಏನು ಸರಿ, ಎಷ್ಟ್ ತಿಂಗಳು ಬಂದಿಲ್ಲ ಕಾಸು? ನಮ್ಗಾಲ 3 ಅಲ್ಲಿ ತಿಂಗಳು ಸಿದ್ದರಾಮಣ್ಣ ನೋಡ್ತಿರ್ತಾರೆ ನಿಮ್ಮನ್ನ. 3 ತಿಂಗಳಿಂದ ಬಂದಿಲ್ಲ, ಹಿಂಗೆ ಗೇಕ ಉಂಟಾಮಿ. ಏನು ಅಕ್ಕಿ ಕೊಂಡು ಇಲ್ಲ, ಈಗ ಅಕ್ಕಿ ಕೊಂಡ್ಕೋಕ್ ಹೊಸಿ ದುಡ್ಡು ಆದದೆ. ಹೌದಪ್ಪ, ಲೋಕಲ್ ಅಕ್ಕಿನ 55 ರೂಪಾಯಿ ಕೆಜಿ, 25 ಕೆಜಿ ಅಕ್ಕಿಗೆ 1,500,000. 1,500 ಕೊಡ್ಬೇಕು. ಇವನ್ ಯಾಕೆ 5 ಕೆಜಿ ಅಕ್ಕಿ 10 ಕೆಜಿ ಅಕ್ಕಿ ಕೊಡ್ತೀನಿ ಅನ್ನೋ, ಯಾಕೆ 5 ಕೆಜಿ ಅಕ್ಕಿ ಕೊಟ್ಟನು? ಏನಪ್ಪ ಹುಲಿ, ಏನ್ ಹೆಸರು? ಮನೋಜ್. ಏನ್ ಓದ್ತಿದ್ಯಾ? ಫಸ್ಟ್ ಪಿ.ಯು.ಸಿ. ಫಸ್ಟ್ ಪಿ.ಯು.ಸಿ ಹುಡುಗ ನೋಡ್ರಿ, ಗದ್ದೆಲ್ಲ ಬಂದು ನಟ್ಟಿ ಮಾಡ್ತಾನ. ಫಸ್ಟ್ ಪಿ.ಯು.ಸಿ ಹುಡುಗ ಅಲ್ವಾ? ಯಾವ್ದು ತಗೊಂಡಿದ್ದೆ ಕಾಂಬಿನೇಷನ್? PCMB. PCMB ಸೈನ್ಸ್. ಯಾರು ಅಪ್ಪ ಇಲ್ಲಿ ತಂದೆ? ಅಪ್ಪ ಕೃಷ್ಣಣ್ಣ. ಮಗನ ಸೈನ್ಸ್ ಓದಿಸ್ತಿದ್ಯ ಕಣಪ್ಪ, ನೀನೇ ಶ್ರೀಮಂತ. ಚೆನ್ನಾಗ್ ಓದ್ತಿದ್ಯಾ? SSLC ಎಷ್ಟು ಪರ್ಸೆಂಟೇಜ್? 85. ಪರವಾಗಿಲ್ಲ. ಅದಕ್ಕೆ ಸೈನ್ಸ್ ನೀನೇ ಚಾಯ್ಸ್ ಮಾಡಿ ತಗೊಂಡಿದ್ದ, ಇಲ್ಲ ಮನೇಲಿ ಹಿಂಸೆ ಮಾಡಿ ಸೈನ್ಸ್ ತಗೋ ಸಿದ್ದರಾಮಯ್ಯ ಅಂತ ಹೇಳ್ಬಿಟ್ರ? ನಾನೇ ಚಾಯ್ಸ್ ಮಾಡಿದ್ದು. ನೀನೇ ಚಾಯ್ಸ್ ಮಾಡಿದ್ದಾ? ಸರಿ. ಮತ್ತೆ ಹಿಂಗೆ ರೈತರ ಜೀವನ ಹೆಂಗೆ ಗೊತ್ತಾ ನಿಂಗೆ? ರೈತರ ಕಷ್ಟ ಓದೋ ಹುಡುಗಂಗೆ ಗೊತ್ತಾ? ಏನೇನ್ ಕಷ್ಟ ಗೊತ್ತು? ಏನು ಬೆಳೆಗೆ ಸೂಕ್ತ ಬೆಲೆ ಕೊಡಲ್ಲ, ಏನು ಕೊಡಲ್ಲ. ಬೆಳೆಗೆ ಸೂಕ್ತ ಬೆಲೆ ಕೊಡಲ್ಲ. ಆಮೇಲೆ ಅವ್ರು ನೀರು ಸರಿಯಾದ ಟೈಮ್ ನೀರ್ ಕೊಡಲ್ಲ, ಕಬ್ಬು ಬೆಲೆ ಇಲ್ಲ, ಕಬ್ಬು ಬೆಲೆ ಇಲ್ಲ, ಸರಿಯಾದ ಟೈಮಿಗೆ ನೀರ್ ಕೊಡಾಕಿಲ್ಲ, ಸರಿಯಾದ ಟೈಮಿಗೆ ಕಾಸು ಹಾಕಿಲ್ಲ ಹೆಣ್ಣೈಕ್ಳಿಗೆ. ಕಾಸಿಗಿಂತ ಏನ್ ಮುಖ್ಯ? ಕಾಸಿನ ಮುಖ್ಯ ಇರೋದು. ಫಸ್ಟ್ ರೈತರಿಗೆ ಹೆಲ್ಪ್ ಮಾಡ್ಬೇಕು ರೈತರಿಗೆ. ಕಾಸು ಮುಖ್ಯ ಕಣ. ಕಾಸು ಎಂತಕ್ಕೆ? ಇವತ್ ಕಾಸಿಲ್ಲ ಅಂದ್ರೆ ಜನ ಮೂಸು ನೋಡಲ್ಲ. ದುಡ್ಡು ಇಂಪಾರ್ಟೆಂಟ್ ಅಂತಾರಲ್ಲಪ್ಪ. ಅದೇ 2,000 ಬೇರೆ ರೈತರಿಗೆ ಹೆಲ್ಪ್ ಮಾಡೋದು, ಬೇರೆ ಯೋಜನೆ ತಂದೆ ಬೇರೆ ಹೆಲ್ಪ್ ಮಾಡೋದು ರೈತದೆ. ಏನ್ ನಿಮ್ ಹೆಸರು? ಅಕ್ಕ ನಿಮ್ ಹೆಸರೇನು? ನಮ್ಮ ಹೆಸರು ರೂಪ. ಅಯ್ಯೋ ರೂಪು ಅಂತೆ. ಈ ಪರಿ ನಾಚ್ಕೊಂಡ್ಬಿಟ್ರೆ ನಾನು ಮಂಡ್ಯಕ್ಕೆ ಯಾಕೆ ಬಂದೆ ಗೊತ್ತಾಗ? ನಿಮ್ಮೂರಿಗೆ ಯಾಕೆ ಬಂದೆ ಗೊತ್ತಾ? ನಿಮ್ ಕಷ್ಟ ಕೇಳಮ್ಮ ಅಂತ. ನೀವು ನಾಚ್ಕೊಂಡ್ ಹೊಂಟೋದ್ರೆ ರೂಪಕಯ್ಯ, ನೀವ್ ಹಿಂಗ್ ಮಾಡ್ಬಿಟ್ರೆ ಹೆಂಗೆ? ಈಗ ಏನ್ ನಿಮ್ ಪ್ರಾಬ್ಲಮ್? ಏನು ಇಲ್ಲ ಕಣಪ್ಪ, ಏನಿಲ್ವೇ? ನಾಟಿ ಹಾಕ್ತಿವಿ, ದುಡ್ಡು ಕೊಡ್ತಾರೆ. ನಾಟಿ ಹಾಕ್ತಿರಿ, ದುಡ್ಡು ಕೊಡ್ತೀರಿ. ನೀವು ರೈತರಲ್ವೇ? ರೈತರ ತಾನೆ. ಮತ್ತೆ ಕೆಲಸ ಮಾಡ್ತೀರಿ. ಊಟ ಆಯ್ತಾ? ಊಟ ಆಯ್ತು. ಆಯ್ತಾ? ತಡ್ರಿ, ಇದೇನು ಲಾಂಗ ಮೊಚ್ಚ ಹೇಳೋಣ ಅವ್ರಿಗೆ ಹೊಸಿಯ ಬಂತ? ಎಲ್ಲಿ 2,000 ರೂಪಾಯಿ ಬರ್ಲಿಲ್ಲ. ಯಾಕೆ ನಿಲ್ಸ್ಬಿಟ್ಟಾರಲ್ಲ? ನಿಲ್ಸ್ಬಿಟ್ಟವ್ರ? ಕೇಳಿ ಹೊಸಿ ಸಿದ್ದರಾಮಣ್ಣ ನೋಡ್ತಾವ್ರೆ. ಸಿದ್ದರಾಮಣ್ಣ ರೂಪಕಯ್ಯ ಕಾಸ ಕೇಳಿ. ಎಲ್ಲರನ್ನೂ ಮಾತಾಡಿಸ್ತೀನಿ. ಎಷ್ಟ್ ತಿಂಗಳಿಂದ ಬಂದಿಲ್ಲ? 3 ತಿಂಗಳು 4 ತಿಂಗಳಿಂದ ಬರ್ಲಿಲ್ಲ. 4 ತಿಂಗಳಾಯ್ತೆ. 3 ತಿಂಗಳಾಯ್ತಾ? 4 ತಿಂಗಳಾಯ್ತಾ? 3 ತಿಂಗಳಾಯ್ತು. ಅಕ್ಕಿ ಕಾಸು ಹೋದ್ ತಿಂಗಳು ಬಂದದೆ. ಹೋದ್ ತಿಂಗಳು ಬಂದದೆ. ಯಾಕ ನಿಮ್ಮ ಹೆಸರೇನು? ಶಿಲ್ಪ ಅಂತ. ಶಿಲ್ಪ ಅವ್ರೆ, ಹೊಡಿ ಮಂಡ್ಯಕ್ಕೆ ಬಂದಿವಿ. ಕಾಸು ಗೊತ್ತಾಯಿಲ್ವಾ? ಯಾಕೆ? ಯಾರು ಗೊತ್ತು? 3 ತಿಂಗಳಾಯ್ತು ಬಂದಿಲ್ಲ. 3 ತಿಂಗಳಿಂದ ಬಂದಿಲ್ಲ. ರೈತರಿಗೆ ಏನ್ ಸಹಾಯ ಮಾಡಿದ್ರು ಸರ್ಕಾರ? ಏನು ಸಹಾಯ ಮಾಡ್ಲಿಲ್ಲ ರೈತರಿಗೆ. ಏನು ಮಾಡಿಲ್ವಾ? ಏನು ಮಾಡ್ಲಿಲ್ಲ. ಹಿಂಗ್ ಯಾಕೆ ಮಾಡ್ತಾರೆ ಅಂತ ಅದೇ ಅವ್ರನ್ನ ಕೇಳ್ಬೇಕು. ನೋಡ್ತಾವ್ರೆ, ಕೇಳಿ. ಅದೇ ನೋಡ್ರಿ ಬಿಡಿ. ಬೇಕಾ ಕಾಸು? ಬೇಡ ಕಾಸು ಯಾರು ಬೇಕಿರ್ಲಿಲ್ಲ. ರೈತರಿಗೆ ಏನು ಇದ್ ಮಾಡಿದಾರು, ಬಡವ್ರ ಮಕ್ಳುಗಳಿಗೆ ಏನಾರ ಫೀಸ್ ಕಮ್ಮಿ ಮಾಡಿ, ಮತ್ತೆ ಯಾವ್ದಾರ ಒಂದು ಉಪಯೋಗ ಮಾಡಿದ್ರೆ ಏನಾರ ಆಗೋದು. ಈಗ 2,000 ರೂಪಾಯಿ ದುಡ್ಡನ್ನ ಇದ್ ಮಾಡ್ಕೊಂಡು ಯಾರು ಕೇಳಿದ್ರು ಇವ್ರನ್ನ ಫ್ರೀ ಬಸ್ ಮಾಡಿ ಅಂತ ಹೇಳಿದ್ರ? ಏನು ಇಲ್ಲ. ಈಗ ಬಸ್ ಮಾಡ್ಬಿಟ್ಟು ಇವ್ರು ಎಲ್ಲ ರೈತರ ತಲೆ ಮೇಲೆ ಎಲ್ಲಾನು ಎಣ್ಣೆ ರೈಟ್ ಅಂತ ಎಲ್ಲ ಪ್ರತಿಯೊಂದು ಹೆಚ್ಚಿಸ್ತವ್ರೆ. ರೈತರು ದುಡ್ದಿ ಎಲ್ಲ ಉಪ್ಪಿನ ರೈಟು ಒಂದೊಂದು ಉಪ್ಪಿನ ಮೂಟೆ 1,800 1,700 ಆಗೈತೆ. ರೈತರಿಗೆ ಏನ್ ಕಷ್ಟ ಮಾಡಿದಾರೆ? ಸಾಲ ಮನ್ನಾ ಮಾಡಿದಾರ? ಏನಾರು ಮಾಡ್ರಿ, ರೈತರು ಮಾತ್ರ ಎಲ್ಲೂ ಅನುಕೂಲ ಇಲ್ಲ. ರೈತರಿಗೆ ಅನುಕೂಲ ಇಲ್ಲ. ಗೆಯ್ಬೇಕು ಮಾಡ್ಬೇಕು ಎಲ್ಲ ಫುಲ್. ಇವ್ರು 2,000 ಕೊಡಿ ಅಂತ ಏನಾರು ಹೇಳಿದ್ರ? ಇವ್ರು ಗೆದ್ರು ಅದ್ರ ತಕ್ಕಾಗಿ ರೈತರಿಗೆ ಒಂದು ಉಪಯೋಗ ಮಾಡಿ, ಮಕ್ಳುಗಳಿಗೆ ಏನೋ ಸ್ಕೂಲ್ಗಳಿಗೆ ಮಾಮೂಲಿ ಇದು ಬಸ್ ಫ್ರೀ ಮಾಡ್ಲಿ ಬೇಕಾರೆ ಸ್ಕೂಲ್ ಮಕ್ಳುಗಳಿಗೆ. ಅವಕ್ಕೇನು ಮಕ್ಳುಗಳಿಗೆ ಆಮೇಲೆ ಫೀಸ್ ಫ್ರೀ ಮಾಡ್ಲಿ. ಅದೆಲ್ಲ ಎಜುಕೇಶನ್ ಇವೆರಡು ಫ್ರೀ ಕೊಟ್ರೆ ಚೆನ್ನಾಗಿ ಬದುಕಬಹುದು ನಾವೇ. ಎಜುಕೇಶನ್ ಇಲ್ಲ ಮತ್ತೆ ಆರೋಗ್ಯನೂ ಇಲ್ಲ. ಇವ್ರು ಬಸ್ ಫ್ರೀ ಮಾಡ್ಕೊಂಡು ಮತ್ತೆ ಇದು 2,000 ಯಾರು ಕೊಡಿ ಅಂತ ಹೇಳಿದ್ರು? ಹಂಗಂತೀರಿ? ಆಯ್ತು ಕಣ, ಆಯ್ತು, ಓಕೆ. ಯಾಕಪ್ಪ ಸಿದ್ದರಾಮಯ್ಯಗೆ ಹೇಳಿ ನೀವು ಹಾಕಿ. ನಿಮ್ ಹೆಸರೇನು? ಗೌರಮ್ಮ. ಎಮ್ಮೆ ತೊಳೆದ್ರ? ಇದಕ್ಕ ಹಿಂಗೆ ತೊಳೆದ್ಬಿಟ್ಟು ಬಿಸಿಲು ಹಿಂಗಾಡ್ತಾ ಇದ್ದೀವಿ ಆ ಕಡೆಗೆ ಹಂಗೆ ಜನ ಕಂಡ್ರೆ ಹಂಗೆ. ಕಾಸು ಎಷ್ಟ್ ತಿಂಗಳಿಂದ ಬಂದಿಲ್ಲ? ನಾ 3 ತಿಂಗಳು 4 ತಿಂಗಳಾಯ್ತು. 3 ತಿಂಗಳು 4 ತಿಂಗಳಿಂದ ಬಂದಿಲ್ವಾ? ಏನ್ ಕೇಳಿ ಸಿದ್ದರಾಮಯ್ಯ ಕೇಳಿ ನೋಡ್ತಾವ್ರ. ಸಿದ್ದರಾಮಯ್ಯ ನೀವ್ ಹೇಳ್ಬೇಕು, ಕೊಡ್ಬೇಕು ಹೆಂಗಸರಿಗೆ ಅಂತ ಕೊಡ್ತೀವಿ ಅಂತ ಮೋಸ ಮಾಡಿದ್ರಲ್ಲ. ಮೋಸ ಮಾಡ್ಬಿಟ್ರ?
ನೀವು ಕಾಯ್ತಾ ಇದ್ದೀರಾ? ಕಾಯ್ತಾನಿ ಬರ್ತದೆ ಅಂತ ಹಾ ಬರ್ಲಾ ಇಲ್ವಲ್ಲ? ಬೇಕಾ ನಿಮ್ಗೆ? ತೋಟ ಹಾಕ್ಬೇಕು ಅಂತ ಕೊಟ್ಲಿ ಇಲ್ದಾರೆ ಓಲಿ ಹಂಗಿ ಇಲ್ಲಾಂದ್ರೆ ಓಲೆ ತೆಗೆ. ಇನ್ನು ಹಾಕುದೇ ಇಲ್ಲ ಅವನ್ಗೆ. ಆಯ್ತು ಬಿಡಿ. ಓಕೆ ಓಕೆ ಓಕೆ. ನಮಸ್ಕಾರ ಕಣ್ರಣ್ಣ. ಏನ್ ನಿಮ್ಮ ಹೆಸರು? ಸಂದೀಪ್. ಸಂದೀಪ್. ಯಾವ್ರು? ಇದೇ ಊರು, ಹಳೆ ಬಂದರು. ಇದೇ ಊರಾ? ಹಾ. ಏನ್ ನಿಮ್ ಊರಲ್ಲಿ ಪ್ರಾಬ್ಲಮ್? ಏನ್ ಪ್ರಾಬ್ಲಮ್? ಎಲ್ಲ ತರ ಪ್ರಾಬ್ಲಮ್ ಇದೆ. 100 ತರ ಪ್ರಾಬ್ಲಮ್ ಇದಾವೆ. ಹೌದು. ಏನೇನು ಒಂದೊಂದಾಗಿ ಹೇಳಿ. ಒಂದೊಂದಾಗೇನೋ ಸರಿ ರಸ್ತೆ ಚರಂಡಿ ವ್ಯವಸ್ಥೆಗಳಿಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ, ರಸ್ತೆಗಳ ವ್ಯವಸ್ಥೆ ಇಲ್ಲ, ರೈತರಿಗೆ ಯಾವುದೇ ರೀತಿ ಅನುಕೂಲ ಮಾಡಿಲ್ಲ ಸರ್ಕಾರ. ಸರ್ಕಾರದಿಂದ ಯಾವುದೇ ಅನುಕೂಲಗಳು ಸಿಗ್ತಾ ಇಲ್ಲ. ಇಸ್ಕೊಂಡ್ಬಿಟ್ಟು 2,000 ಕೊಡ್ತೀನಿ ಅಂತ ಹೇಳಿದ್ರು. ಜೆಂಟ್ಸ್ಗೆ ಏನ್ ಬೇಕಿತ್ತು? ಏನು ಇಲ್ಲ. ಏನು ಇಲ್ವಾ? ಬೇಕಾ? ಬೇಕಿತ್ತು, ಏನು ಕೊಟ್ಟಿಲ್ಲ. ಅವ್ರು ಕೊಡುವಂತ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ಲ. ರೈತರಿಗೆ ನೀವು ಹೇಳ್ದಂಗೆ ಆರೋಗ್ಯ, ಎಜುಕೇಶನ್ ಮತ್ತೊಂದು ಫ್ರೀ ಕೊಟ್ರೆ ಅದೇ ಸಾಕು. ಆಟೋಮೆಟಿಕ್ ಆಗಿ ರೈತರಿಗೆ ಬೆಲೆ. ಯಾವ ನಾಯಕ ಇರ್ಬೇಕು ಅನ್ಕೋತೀರಾ ಗೆದ್ದು? ಮಂಡ್ಯದಲ್ಲಿ ಅಂದ್ರೆ ನಮ್ಮ ಕುಮಾರಸ್ವಾಮಿನೇ ಇರ್ಬೇಕು ಅಂತ ಆಸೆ. ಕುಮಾರಸ್ವಾಮಿ ಇರ್ಬೇಕಾ? ಹೌದು, ಅವರೇ ಜಿಲ್ಲೆಗೆ. ಯಾಕಂದ್ರೆ ಮಂಡ್ಯ ಜಿಲ್ಲೆಗೆ ಕುಮಾರಣ್ಣ ಒಬ್ರೆ ರೈತರಿಗೆ ಅಂತ ಸ್ವಲ್ಪ ಉಪಯೋಗ ಮಾಡಿರೋರು. ಹೌದು, ಅದು ಬಿಟ್ಟು ಇನ್ ಯಾವುದೇ ನಾಯಕ ಬಂದ್ರು ನಮ್ಮ ಮಂಡ್ಯಕ್ಕೆ ಏನು ಆಗಿಲ್ಲ. ಹಂಗಂತೀರಿ? ಹೌದು. ಊರಿನ ಪ್ರಾಬ್ಲಮ್ ಸಾಲ್ವ್ ಮಾಡೋ ನಾಯಕ ಅಂದ್ರೆ ಕುಮಾರಸ್ವಾಮಿ ಇರ್ಬೇಕು ಮಂಡ್ಯದಲ್ಲಿ ಅಂತ ಮಂಡ್ಯದಲ್ಲಿ ಕುಮಾರಣ್ಣ ಇರ್ಬೇಕು. ಓಕೆ ಸರ್, ಓಕೆ ಓಕೆ, ಥ್ಯಾಂಕ್ ಯು. ನಮಸ್ಕಾರ ಸರ್. ಏನ್ ನಿಮ್ ಹೆಸರು? ಚೆನ್ನಾಗಿ ಇಡೀ ಟ್ರ್ಯಾಕ್ಟರ್ ನ ಕೆಸರು ಮಾಡ್ಕೊಂಡ್ ಬರ್ತಾ ಇದೀರಿ. ಇನ್ನೇ ಮಾಡಿ ಅಣ್ಣ ಕೆಲಸ. ರೈತರು ಅಂದ್ರೆ ಹಿಂಗೇನೆ ಮಾಡಕ್ಕೆ ನೀರ್ಗದ್ದರ್ ಮಾಡ್ಲೇಬೇಕಾ ಸರ್? ಮಾಡ್ಲೇಬೇಕು. ಹೆಂಗೆ ಒಳ್ಳೆ ಬೆಳೆಗೆಲ್ಲ ಒಳ್ಳೆ ರೇಟ್ ಸಿಗ್ತಾ ಇದೆಯಾ ಇಲ್ವಾ? ಏನು ಇಲ್ಲ ಸರ್, ಏನು ಇಲ್ಲ. ರೈತರಿಗೆ ಬರೀ ಜೀವನ ಬರೀ ಹಿಂಗೆ ಆಗೋಯ್ತು. ಹೌದು. ಅದು ಈ ಸಲ ಸೋಸಿ ನೀರ್ಗಿರ್ ಉಳ್ಕೊಂಡದೆ. ಅದೇ ಈಗ ಏನ್ ಬರದಲ್ಲಿ ಈಗ ಹಾಲೆ ಡ್ರೈ ಆಗೋಯ್ತಾ ಅದ. ಏನ್ ನೀರ್ ಎತ್ತ ಒಂದ್ ಸ್ವಲ್ಪ ಬರ್ತದ, ಆಮೇಲೆ ಸ್ವಲ್ಪ ನೀರ್ ಸರಿಯಾಗಿ ಬಿಡ್ತಾ ಇಲ್ವಾ? ಎಲ್ಲಿ 8-10 ದಿನ ಬರ್ತದ, ಆಮೇಲೆ ಮಾಮೂಲಿ ಡ್ಯಾಮಲ್ಲಿ. ಡ್ಯಾಮ್ ಅಲ್ಲಿ ಇದ್ರು ಈಗ ನಮ್ ಟೈಮಿಂಗ್ಸ್ ನೀರಲ್ವಾ, ಟೈಮಿಂಗ್ಸ್ ನೀರು ಬರೋಕೆ ಇದು ಒಂದ್ 8ರಿಂದ 10 ದಿವಸ ಕೊಡ್ತಾರ. ಒಂದ್ ವಾರ ಬಿಟ್ಟಾದ್ಮೇಲೆ ಮುಂದೆ ಎತ್ಕೊಂಡ್ ಹೋಯ್ತಾರ. ಚಾನಲ್ ಟೈಪ್ ಅಲ್ವಾ, ಹಂಗಾಗಿ ಹಿಂಸೆ. ಒಡಲಿ ಏನು ಪ್ರಾಬ್ಲಮ್ ಐತೆ ನಿಮ್ಮೂರದೇ? ನಮ್ಮೂರಲ್ಲಿ ಅಂದ್ರೆ ನೀರಿಂದು ಮತ್ತೆ ಓಡಾಡಕ್ಕೆ ರಸ್ತೆ ಪಸ್ತೆ ಅವು ಇವು ಎಲ್ಲ ತರನು ಪ್ರಾಬ್ಲಮ್. ಎಲ್ಲಾ ತರನು ಪ್ರಾಬ್ಲಮ್ ಐತೆ. ಯಾರು ಸರಿ ಮಾಡೋದು ಇದೆಲ್ಲವ? ಕುಮಾರಸ್ವಾಮಿನೇ ಸರಿ ಮಾಡ್ತಾನೆ. ಕುಮಾರಸ್ವಾಮಿನೇ ಸರಿ ಮಾಡ್ಬೇಕೆ? ಹೌದು. ಸರಿ, ನೋಡೋದ ಬಿಡಿ ಹಂಗಾರೆ. ಆಯ್ತಣ್ಣ, ಚೆನ್ನಾಗಿರಿ. ಏನ್ ನಿಮ್ಮ ಹೆಸರು? ಸುಧಾ ಅವ್ರೆ, ಬೆಂಗಳೂರಿಂದ ಬಂದಿವಿ. ಯಾಕೆ ಹೇಳಿ? ಈ ಕಡೆ ನಮ್ಮ ಪ್ರೋಗ್ರಾಮು ಚೆನ್ನಾಗಿ, ಆ ಕಡೆ ರೈತರ ಕಷ್ಟ ಏನು ಅಂತ ನೋಡೋರ್ಗು ಗೊತ್ತಾಗಬೇಕು. ಒಂದೇ ಕಲ್ಲಲ್ಲಿ 2 ಅಕ್ಕಿ ಹೊಡಿಬೇಕು ಅಲ್ವೇ? ಹೇಳಿ ಮತ್ತೆ. ಏನ್ ಹೇಳು, ಅವ್ರು ಹೇಳ್ದಂಗೆ ನಾವು ಆರಾಮ್ ಕೆಲಸನೇ ಮಾಡೋದು. ಕೆಲಸ ಮಾಡೋದು. ಹೌದು. ಏನ್ ಪ್ರಾಬ್ಲಮ್ ಊರಲ್ಲಿ? ಏನು ಪ್ರಾಬ್ಲಮ್ ಇಲ್ಲ. ರೋಡ್ ಅಲ್ಲಿ ಕ್ಲೀನ್ ಮಾಡ್ಕೊಡಿ, ಇದು ಮಾಡ್ಕೊಡಿ ಅಂತ ಹೇಳಿ ಹಾಕಿ ಟಿವಿಗೆ. ಪೇಪರ್ ಇವು ಎಲ್ಲ ರೋಡಲ್ಲಿ ಬಿದ್ದಾವೆ, ಅವೆಲ್ಲ ಕ್ಲೀನ್ ಮಾಡ್ಕೊಡಿ. ಕಸ ಪಸ ಎಲ್ಲ ಬಿದ್ದಾವೆ, ಅವೆಲ್ಲ ಕ್ಲೀನ್ ಮಾಡ್ಕೋಬೇಕು. ರೈತರು ಬೆಳೆ ಸರಿಯಾಗಿ ಸಿಗ್ತದ್ಯಾ? ಸಿಗ್ತದೆ, ಎಲ್ಲ ಬೆಳಿತಾವ್ರಲ್ಲ. ಬೆಲೆ ಚೆನ್ನಾಗ್ ಸಿಗ್ತದ? ನಮಗ್ ಗೊತ್ತಿಲ್ಲ. ನಿಮಗ್ ಗೊತ್ತಿಲ್ಲ ಅದೆಲ್ಲವಾ? ಎಲ್ಲ ದೊಡ್ಡವ್ರಿಗೆ ಗಂಡಸ್ರಿಗೆ ಗೊತ್ತಿರ್ತದೆ, ನಿಮ್ಗೆ ಗೊತ್ತಿಲ್ಲ. ಹೋಗ್ಲಿ, ಕಾಸು ಗೃಹಲಕ್ಷ್ಮಿ ಸಿದ್ದರಾಮಣ್ಣಂದು ಅದ್ ಬರ್ತಾ ಗೊತ್ತಿಲ್ಲ, ನಾವು ಹೋಗಿ. ಅದು ಗೊತ್ತಿಲ್ಲ. ನಿಮ್ ಹೆಸರೇನಂದ್ರೆ? ಸುಧಾ. ಸುಧಾ ಅವ್ರಿಗೆ ಏನು ಗೊತ್ತಿಲ್ಲ. ಎತ್ಕೊಬರಕ್ಕೆ ಅದ್ ಬಂದಿದ್ದೇನೋ ಹೋಗದೇ ಇಲ್ವಾ? ಮಕ್ಳು ಎತ್ಕೊ ಬರ್ತವೆ ಅಷ್ಟೇ, ನಿಮ್ದೇನಿಲ್ಲ. ಆಯ್ತು. ಏನಿದು ಪ್ರಾಬ್ಲಮ್? ಏನಪ್ಪ ಇದು? ಏನಿದು ಪ್ರಾಬ್ಲಮ್? ನೋಡಪ್ಪ, ಕೆಂಪಜಮ್ ನನಗೆ ಕೇಳ್ಬಿಡ್ತು. ಏನಿದು ಪ್ರಾಬ್ಲಮ್? ಏನಿದು? ನಿಮ್ ಪ್ರಾಬ್ಲಮ್ ಕೇಳಕ್ ಬಂದಿವಿ. ನಮ್ ಪ್ರಾಬ್ಲಮ್ ಅದೇ, ಗೇಯ್ಬೇಕು ಇಟ್ಟುಣ್ಬೇಕು ಅಷ್ಟೇ. ಗೇಯ್ಬೇಕು ಇಟ್ಟುಣ್ಬೇಕು. ಅಲ್ಲಕ ನಮ್ಮ ಕಾಸು ಕೀಸ್ ಬರ್ತದ? ಇಲ್ಲ ಬರ್ತಾ ಇಲ್ಲ. ಈಗ ನಿಂದು ಪೆನ್ಷನ್ ಕಾಸು? ಅದು ಬರ್ತಾ ಇಲ್ಲ. ಅದು ಬರ್ತಾ ಇಲ್ವಾ? ಎಷ್ಟು ಬರ್ಬೇಕದು? ಅದ್ 800 ರೂಪಾಯಿ ಬರ್ತದೆ. 800 ರೂಪಾಯಿ? ಇನ್ನೇನ್ 2-3 ತಿಂಗಳಾಯ್ತು ಬರ್ಲಿಲ್ಲ. 2-3 ತಿಂಗಳಿಂದ ಪೆನ್ಷನ್ ದುಡ್ಡು ಕೊಟ್ಟಿಲ್ವಲ್ಲ? ಯಾಕೆ ಹಿಂಗ್ ಮೋಸ ಮಾಡಿರಿ ನೀವು? ಪೆನ್ಷನ್ ದುಡ್ಡು ಅಲ್ಲ, 2,000 ರೂಪಾಯಿ ಹೋದ್ರು ಹೋಗ್ಲಿ, ಇದನ್ನಾರು ಕೊಡಕಿಲ್ವಪ್ಪ? ಪೆನ್ಷನ್ ದುಡ್ಡು ಕೊಡ್ಬೇಕಲ್ವೇ? ಮಂಡ್ಯ ಜನ ಪಾಪ ಕೆಲಸ ಮಾಡ್ತಾರ, ನೋಡಿ ಗೇಮ್ ಮಾಡ್ಕೊಂಡು ಇಟ್ಕೊಳ್ತಾರ. ನೀರ್ಗಿರೆಲ್ಲ ಸರಿಯಾಗಿ ಬಿಟ್ಟಾರ ಗದ್ದೆಗೆ. ಬಿಡ್ತಾರೆ.